ಆಯ್ತಾ ಆಯ್ತಾ ಈಗ್ಲಾದ್ರೂ ನನಗೆ ಸಮಾಧಾನ ಆಯ್ತಾ? ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ಮಾಡಿ ತೋರ್ಸಿದ್ದೀನಿ. ಈಗ್ಲಾದ್ರೂ ಪ್ರೀತಿ ಇಲ್ಲ ಅಂತ ಒಪ್ಕೋತ್ಯಾ? ಅಕ್ಕ ಮತ್ತೆ ಅವರು ಮದ್ವೆ ಆದ್ಮೇಲೆ ಅವ್ರ ಮಧ್ಯೆ ನಾನಿರಲ್ಲ. ಆಗ್ಲಾದ್ರೂ ನನ್ನ ಭಾವನೆ ಏನು ಅಂತ ಗೊತ್ತಾಗುತ್ತಲ್ವಾ? ಈ ಫೋಟೋ ಇಟ್ಕೊಂಡು ಇನ್ಮೇಲೆ ನಾನು ಕದ್ದು ಮುಚ್ಚಿ ನೋಡಲ್ಲ. ಈಗ್ಲಾದ್ರೂ ನನ್ನ ಪಾಪ ಮಾಡ್ತಿಲ್ಲ ಅಂತ ನಂಬಿಕೆ ಬಂತಲ್ವಾ ನಿನ್ಗೆ? ಸುಳ್ಳು ಸುಳ್ಳು ಅಂತ ಬಡ್ಕೊಂಡ್ಯಲ್ಲ, ಈಗ ನಾನು ಹೇಳ್ತಿರೋದೇ ಸತ್ಯ ಅಂತ ನಿನಗೆ ಗೊತ್ತಾಯ್ತಲ್ವಾ? ಈ ಫೋಟೋ ಮೇಲೆ ಅವ್ರ ಮೇಲೆ ನಂಗೆ ಯಾವ ಪ್ರೀತಿನೂ ಇಲ್ಲ. ಅಯ್ಯೋ, ತಪ್ಪು ಮಾಡ್ಬಿಟ್ಟೆ ಚಿನ್ನು, ನಾನು ತಪ್ಪು ಮಾಡ್ಬಿಟ್ಟೆ. ನಿನ್ನಾಡೆಗೂ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ನನ್ನ ಮಾತುಗಳಿಂದ ನಿನ್ಗಿಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಚಿನ್ನು. ತಪ್ಪು ಮಾಡ್ಬಿಟ್ಟೆ ಚಿನ್ನು, ನಾನು ತಪ್ಪು ಮಾಡ್ಬಿಟ್ಟೆ. ಅನ್ಯಾಯವಾಗಿ ನಿನ್ನ ಭಾವನೆಗಳ ಜೊತೆ ಆಟಾಡಿ ನಿನ್ನ ನೆನಪುಗಳನ್ನ ಅರ್ಧ ಹಾಕೋಂಗ್ ಮಾಡ್ಬಿಟ್ಟೆ ಚಿನ್ನು. ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಚಿನ್ನು. ರಾಮಣ್ಣ, ನಿನ್ನ ಮ್ಯಾಗ ನಿಜವಾಗ್ಲೂ ನಂಗೆ ಬೇಜಾರಿಲ್ಲ, ನಿಜವಾಗ್ಲೂ ಸಿಟ್ಟಿಲ್ಲ ರಾಮಣ್ಣ. ಇಲ್ಲಮ್ಮ, ನಾನೇ ಮಣ್ಣು ತಿನ್ನೋ ಕೆಲಸ ಮಾಡಿದೆ. ನಾನು ತಪ್ಪು ಮಾಡಿದೆ. ನಿನಗೆ ಮದುವೆ ಆಗಿದೆ ಅನ್ನೋ ಇದು ಒಂದು ಸಾಕ್ಷಿನೂ ಅರ್ಧಾಕ್ಬಿಟ್ಟಲ್ಲ ಚಿನ್ನು. ಇವನೇ ನಿನ್ನ ಗಂಡ ಅಂತ ಹೇಗೆ ಹೇಳ್ತೀಯ? ನನಗೆ ಯಾರ ಹತ್ರನೂ ಇವರೇ ನನ್ನ ಗಂಡ ಅಂತ ಹೇಳೋ ಅವಶ್ಯಕತೆ ಇಲ್ಲ ರಾಮಣ್ಣ. ಹಾಗನ್ಬೇಡ ಚಿನ್ನು, ನನ್ನ ತಪ್ಪಿಗೆ ನೀನ್ ಶಿಕ್ಷೆ ಕೊಟ್ಕೋಬೇಡ. ಇದು ನಿನ್ನ ಹತ್ರನೇ ಇರಲಿ. ಅದ್ರ ಅವಶ್ಯಕತೆ ನನಗಿಲ್ಲ ರಾಮಣ್ಣ. ಅದನ್ನ ನೋಡಿದ್ರೆ ನಾನು ಪಾಪ ಮಾಡ್ದಂಗೆ ಆಗುತ್ತೆ ಅಂದಮೇಲೆ ನನ್ಗದು ಬೇಡ. ನೀನೇ ಸುಟ್ಟಾಕ್ತೀಯಾ ಅಥವಾ ನಾನೇ ಸುಟ್ಟಾಕ್ಲೋ? ಚಿನ್ನು, ತಪ್ಪಾಯ್ತು ಅಂತ ಕೇಳ್ಕೊಂಡಲ್ಲಮ್ಮ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡ. ಈ ನಿನ್ನ ನೆನಪುಗಳನ್ನ ದೂರ ಮಾಡಬೇಡ ಚಿನ್ನು. ಸರಿ ಕೊಡು, ನಾನೇ ಸುಟ್ಟಾಕ್ತೀನಿ. ಕೊಡು. ಬೇಡ ಚಿನ್ನು, ಈಗ ಇದನ್ನ ಅರ್ಧಾಕಿ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು. ಮತ್ತೆ ಇದನ್ನು ಸುಟ್ಟಾಕಿ ಇನ್ನಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಬೇಡ. ನಾನೇ ಸುಟ್ಟಾಕ್ತೀನಿ. ಸರಿ, ಟೈಮ್ ಆಯ್ತು, ಹೊರಡೋಣ. ಚಂದು, ನನ್ನನ್ನು ಎತ್ಕೊಂಡು ಹೋಗೋ. ಇರೋದೊಂದು ಕಾಲು, ಅದನ್ನು ಮುರ್ಕೊಳ್ಳಿ ಅಂತನಾ? ಓಕೆ, ಒಳ್ಳೇದಾಯ್ತು. ಇನ್ನ 2 ದಿನ ನನ್ನ ಜೊತೆನೇ ಇರ್ಬೋದಲ್ವಾ? ಏಯ್, ನನ್ನ ಕಾಲು ಸರಿ ಹೋಗಿದಪ್ಪ, ಬರ್ಲಾ? ಚಂದು ಇಡಿಯಟ್, ಬರ್ಬೇಕಾದ್ರೆ ನನ್ ಸಪೋರ್ಟ್ ಬೇಕಾಗಿತ್ತು. ಇವಾಗ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ಯಾಕೆ ರಾಮು, ಹೆದರ್ಕೊಂಡಿದ್ಯಾ? ಓಹೋ, ಮೋಸ್ಟ್ಲಿ ಶ್ರುತಿ ನೋಡಿ ಯಾವುದೋ ಭೂತ ಬಂದು ಅಂತ ಅನ್ಕೊಂಡ. ಶ್ರುತಿ, ರಾಮು ನಿನಗೆ ಭೂತ ಅಂತ ಇದ್ದಾನೆ. ಚಂದು, ಇಲ್ಲ ಶ್ರುತಿ ಅಕ್ಕ, ನಾನು ಹಾಗೆ ಹೇಳಿಲ್ಲ. ಇವನೇ ಸಿಗಾಕ್ಸ್ತಾ ಇದ್ದಾನೆ. ಯಾಕೋ ಗಾಬರಿ ಆಗಿದ್ಯಾ? ಎಲ್ಲ ಸರಿಗಿದೆ ತಾನೆ? ಎಲ್ಲ ಸರಿಯಾಗೇ ಇದೆ. ರಾಮು ನಿಂತ್ಕೋ. ರಾಮು, ಚಿನ್ನು ಎಲ್ಲಿ? ಚಿನ್ನು ಎಲ್ಲಿ? ಚಿನ್ನುನಾ ರೂಮಲ್ಲಿ ಇದ್ದಾಳೆ. ರೂಮಲ್ಲಿ ಇದ್ದಾಳೆ ಅಂತ ಹೇಳೋದಕ್ಕೆ ಇಷ್ಟೊಂದು ಗಾಬರಿ ಪಡ್ತಿದ್ಯಾ? ಹಂಗೇನಿಲ್ಲಕ್ಕ, ತಾತ ಏನೋ ಕೆಲಸ ಹೇಳಿದ್ರು. ಏನು ಕೆಲಸ ಅನ್ನೋದು ಮರ್ತೋದೆ, ನೆನ್ಪು ಮಾಡ್ಕೊತಿದ್ದೆ ಅಷ್ಟೇ.
ಡಾಕ್ಟ್ರ್ ಏನಂದ್ರು? ಆ್ಯಸ್ ಯೂಶ್ವಲ್ 2 ತಿಂಗಳು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ದಿನಕ್ಕೆ 3 ಸರ್ತಿ ತಗೊಳ್ಬೇಕು. 5 ವರ್ಷಗಳಲ್ಲಿ ಈ ರೀತಿ ಟ್ಯಾಬ್ಲೆಟ್ ಕೋರ್ಸ್ ಅದೆಷ್ಟು ಸಲ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಯಾರಾದರೂ ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕಿತ್ತು ಶ್ವೇತಾ. ನೀನು ಹ್ಞೂ ಅಂದರೆ ನಾನೇ ಒಳ್ಳೆ ಡಾಕ್ಟರ್ಸ್ನ ಹುಡುಕಿಸ್ತೀನಿ. ಈ ಊರಲ್ಲಿ ಅದೆಷ್ಟು ಡಾಕ್ಟರ್ಸ್ ಇದ್ದಾರೋ ಎಲ್ಲರ ಹತ್ರ ತೋರಿಸಿದ್ದೀನಿ. ರಿಸಲ್ಟ್ ಮಾತ್ರ ಬಿಗ್ ಝೀರೋ. ಊರಲ್ಲಿರೋ ಡಾಕ್ಟ್ರುಗಳಿಂದ ಆಗಲ್ಲ ಅಂತ ಇರೋ ಬರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದದ್ದಾಯ್ತು. ವ್ರತ ಪೂಜೆ ಮಾಡಿದ್ದಾಯ್ತು, ಹರಕೆ ಹೊತ್ತದ್ದಾಯ್ತು, ಮರ ಸುತ್ತದ್ದಾಯ್ತು. ಆ ದೇವರು ನನ್ನ ಹೃದಯದಲ್ಲಿ ಮಕ್ಕಳ ಬಗ್ಗೆ ಸಿಕ್ಕಾಪಟ್ಟೆ ಆಸೆ ಪ್ರೀತಿ ತುಂಬಿದ್ದಾನೆ. ಈ ಹೊಟ್ಟೆನ ಬರಡು ಮಾಡಿದನಕ್ಕ. ಮಕ್ಕಳ ಬಗ್ಗೆ ಆಸೆ ಪ್ರೀತಿ ತುಂಬ್ತಾ ತುಂಬ್ತಾ ನನ್ನ ಹೊಟ್ಟೆಲಿ ಮಗು ತುಂಬುದನ್ನ ಮರ್ತು ಬಿಟ್ನೋ ಏನೋ. ಯಾವುದಾದ್ರೂ ಮಗುನ ಕಂಡ್ರೆ ಆಸೆ ಪ್ರೀತಿ ಉಕ್ಕಿ ಬಂದು ಆ ಮಗುನ ಮುದ್ದಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ತಾಯಂದ್ರು ಬಂದು ಆ ಮಗುನ ಕಿತ್ಕೊಂಡು ಹೋಗ್ತಾರಲ್ಲ, ಆ ನೋವು ಹೇಳಕ್ಕಾಗಲ್ಲ. ಈ ಜನ್ಮದಲ್ಲಿ ನನಗೆ ಮಕ್ಕಳೇ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಏ ಹುಚ್ಚಿ, ನಿನಗೆ ಮದುವೆ ಆಗಿ 5 ವರ್ಷ ಕಣೆ. ಇಷ್ಟೊಂದು ಸೋತೋದ್ರೆ ಹೇಗೆ ನೀನು? ಹಾಂ, ಮದುವೆ ಆಗಿ 10-15 ವರ್ಷ ಆದಮೇಲೂ ಮಕ್ಕಳಾದವ್ರು ಇದ್ದಾರೆ. ನನ್ನ ಫ್ರೆಂಡ್ ಲತಾ ಗೊತ್ತಲ್ಲ, ಹತ್ತತ್ರ ನಾನು ಮದುವೆ ಆದಾಗಲೇ ಅವಳು ಮದುವೆ ಆಗಿದ್ದು. ಅವಳಿಗೆ ಇತ್ತೀಚೆಗೆ 4 ವರ್ಷದ ಹಿಂದೆ ಮಗು ಆಯಿತು ಕಣೆ. ಅವಳು 16 ವರ್ಷ ಮಗುಗೋಸ್ಕರ ತಪಸ್ ಮಾಡಿದಾಳೆ. ಆದರೆ ಅವಳು ಯಾವತ್ತೂ ತನಗೆ ಮಗುನೇ ಆಗಲ್ಲ ಅಂತ ನೆಗೆಟಿವ್ ಆಗಿ ಥಿಂಕೇ ಮಾಡಿಲ್ಲ. ಮಾರ್ಕಂಡೇಯನ್ ಪಡೆಯೋದಕ್ಕೆ ಅವ್ರ ತಂದೆ ತಾಯಿ ಎಷ್ಟು ವರ್ಷ ತಪಸ್ ಮಾಡಿದ್ರು ಗೊತ್ತಾ? ನಿನ್ನ ಹಾಗೆ ಅವರು ತಮಗೆ ಮಕ್ಕಳೇ ಆಗಲ್ಲ ಅಂತ ಕೈ ಚೆಲ್ಲಿದ್ರೆ ಮಾರ್ಕಂಡೇಯನಂತ ಮಗನ ಪಡಿತಿದ್ರಾ? ಯಾರು ಗೊತ್ತು, ತುಂಬ ಹೆಸರು ಮಾಡೋ ಅಂಥ ಮಗುನೇ ನಿನ್ನ ಹೊಟ್ಟೆಲಿ ಹುಟ್ಬೋದು. ಅದಕ್ಕೆ ಲೇಟ್ ಆಗ್ತಿರೋದು. ತಾಳ್ಮೆ ಇಟ್ಕೋ ಶ್ವೇತಾ, ನಿನಗೂ ಮಗು ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೋ. ನಿನ್ನ ಮಗು ಆಗುತ್ತೆ ಕಣೆ. ಅದು ಪ್ರೀತಿಯಿಂದ ನನ್ನ ದೊಡ್ಡಮ್ಮ ಅಂತ ಕರೆದೇ ಕರೆಯತ್ತೆ. ಅದ್ ಸರಿ, ರಂಜಿತ್ ನಿನ್ನ ಜೊತೆ ಹೇಗಿದ್ದಾನೆ? ಚೆನ್ನಾಗಿದಂತಾನೆ? ಅವರಂಥ ಗಂಡನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕಕ್ಕ. ನನ್ನಂಥ ದೋಷ ಇರೋಳನ್ನ ರಂಜಿತ್ ಅಲ್ಲದೆ ಬೇರೆ ಯಾರೇ ಮದುವೆ ಆಗಿದ್ರು ಇಷ್ಟೊತ್ತಿಗೆ ಬಿಟ್ಟು ಹೋಗಿರೋರು. ರಂಜಿತ್ ಮಾತ್ರ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಇದೇನು ಮಾಡ್ತಾ ಇದೆಯಾ? ಈ ಕೆಲಸ ನಾನು ಮಾಡ್ಕೊಳ್ತೀನಿ. ನಮ್ಮನೆ ಕೆಲಸದಲ್ಲಿ ನಾನು ಸ್ವಲ್ಪ ಕೈ ಆಡಿಸಿದ್ರೆ ಸಹಾಯ ಮಾಡ್ದಂಗೆ ಆಗುತ್ತಲ್ವಾ ಚಿನ್ನು? ಸಹಾಯ ಮಾಡೋ ದೆವ್ವ ಏನಾದರೂ ಮೆಟ್ಕೊಂಡಿದ್ಯಾ ನಿನಗೆ? ನನ್ನ ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ನೀನು ಹೋಗು. ಏಯ್, ಏನು ಮಾಡ್ತಾ ಇದೆಯಾ? ಅವ್ರೆ ಕೈ ಸುಟ್ಟಿದೆ, ಹೇಗಿದೆ ಅಂತ ನೋಡಿದ್ನಪ್ಪ. ಅದು ತಪ್ಪ? ಎಲ್ಲಿ ನೀನೇ ತೋರಿಸು 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 ತೋರಿಸು. ನೀನೇನು ನೋಡೋದೇನು ಬೇಕಾಗಿಲ್ಲ, ಕೈ ಚೆನ್ನಾಗೇ ಇದೆ. ಛೇ 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 ಛೇ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲಪ್ಪ. ಈಗ ಮಾನವೀಯತೆಯಿಂದ ಕೈಗಾಗಿರೋ ಗಾಯ ನೋಡ್ತೀನಿ ಅಂದರೆ ನನ್ನ ಮನಸ್ಸಿಗೆ ಗಾಯ ಮಾಡ್ತಾರೆ. ಮನ್ಸಿಗೆ ಗಾಯ ಆಯಿತು ತಾನೆ, ಹೋಗಿ ರೆಸ್ಟ್ ತಗೋ. ಈ ಥರ ಬಂದು ಬಂದು ನನಗೆ ತೊಂದರೆ ಕೊಡಬೇಡ. ತೊಂದ್ರೆನಾ? ತೋ 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 ಈ ಹುಡುಗಿರೇ ಹಿಂಗಪ್ಪ. ನಿಜವಾಗ್ಲೂ ತೊಂದರೆ ಕೊಡೋರ್ನ ಪಕ್ಕದಲ್ಲೇ ಇಟ್ಕೋತಾರೆ. ಸಹಾಯ ಮಾಡ್ತೀವಿ ಅಂತ ಬಂದರೆ ಕಾಲು ಕೆಳಗೆ ಹಾಕೊಂಡು ಕಚ 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 ಅಂತ ತುಳಿದಾಕ್ತಾರೆ. ಗೊತ್ತಾಯ್ತು ತಾನೆ, ಹೊರಡು. ಹೋಗ್ತೀನಿ,
ಈಗ ಹೋಗ್ತೀನಿ. ನಿನಗೆ ನನ್ನ ಅವಶ್ಯಕತೆ ಬಂದಾಗ ನನ್ನನ್ನು ಕರಿ, ಖಂಡಿತ ನಿನ್ನ ಹತ್ರ ಓಡೋಡಿ ಬರ್ತೀನಿ. ಅರ್ಥ ಆಯ್ತಲ್ಲ? ಯಾವಾಗ ಬೇಕಾದರೂ ಒಂದೇ ಒಂದು ಸಲ ಕರೆದು ನೋಡು, ಬರಲಾ? ಹೋಗ್ತಾ ಇದ್ದೀನಲ್ಲ, ಹೋಗಿ ಬರಲಾ ಅಂದೆ. ಏನಾಯ್ತು ಈ ಮನುಷ್ಯನಿಗೆ? ಯಾಕೆ ಹುಚ್ಚುಚ್ಚಂಗೆ ಆಡ್ತಾ ಇದ್ದಾನೆ? ನರಿ ಸಾಧು ವೇಷ ಹಾಕಿದ್ರೆ ಸನ್ಯಾಸಿ ಆಗ್ಬಿಡತ್ತಾ? ಛೇ, ಮಕ್ಕಳಾಗಿಲ್ಲ ಅಂತ ಗಂಡನ ಮನೇಲಿ ತೊಂದರೆ ಕೊಡೋರೇ ಹೆಚ್ಚು, ಮಕ್ಕಳಾಗಿಲ್ಲ ಅಂತ ತವ್ರ ಮನೇಲಿ ತಾತ್ಸಾರ ಮಾಡೋರೇ ಹೆಚ್ಚು. ಅಂಥದ್ರಲ್ಲಿ ನಿನಗೆ ಗಂಡ ತವ್ರ ಮನೆಯವರೆಲ್ಲ ನಿನ್ನ ಪರವಾಗೇ ಇರೋವಾಗ ಯಾಕೆ ಕೆಟ್ಟದನ್ನು ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನನಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ನಿನ್ನ ಕಂಡೀಷನ್ ಬಗ್ಗೆ ಮಾತಾಡ್ತೀನಿ. ಇಲ್ಲೇ ಸರಿ ಹೋದರೆ ಓಕೆ, ಇಲ್ಲ ಅಂದರೆ ಫಾರಿನ್ಗಾದರೂ ಹೋಗೋಣ. ಒಟ್ಟಿನಲ್ಲಿ ನಿನಗೆ ಮಗು ಆಗುತ್ತೆ. ನಾನು ನಿನ್ನ ಜೊತೆ ಇರ್ತೀನಿ ಕಣೆ. ಕುಮುದ ಮದುವೆನೇ ಆಗಲ್ಲ ಅಂತಾಳೆ. ನನಗೆ ದೊಡ್ಡಮ್ಮ ಅಂತ ಕರೆಸ್ಕೊಳ್ಳೋ ಆಸೆ. ನಿನಗೆ ಮಗು ಆದರೆ ನನ್ನ ಆಸೆ ಕನಸು ಈಡೇರತ್ತೆ. ಏ ಶ್ವೇತಾ, ಯಾಕೆ ಹಾಗೆ ನೋಡ್ತಿದ್ಯಾ? ಅಕ್ಕ, ನಿನ್ನಲ್ಲಿ ಎಷ್ಟೊಂದು ಒಳ್ಳೆ ಮನಸ್ಸಿದೆ, ಎಂಥ ಒಳ್ಳೆ ಹೃದಯ ಇದೆ. ಮತ್ತೆ ಯಾಕಕ್ಕ ಅತ್ತಿಗೆನ ಕಂಡ್ರೆ ಚಿನ್ನನ ಕಂಡ್ರೆ ಆ ರೀತಿ ಆಡ್ತೀಯ? ಇಷ್ಟೊಳ್ಳೆ ಹೃದಯ ಇರೋ ನೀನು ಯಾಕೆ ಅವ್ರ ಹತ್ರ ಹೃದಯನೇ ಇಲ್ಲದೆ ಇರೋರ ಥರ ವರ್ತಿಸ್ತೀಯ? ಯಾಕೆ ಅವ್ರನ್ನ ದ್ವೇಷಿಸ್ತೀಯ ಅಕ್ಕ? ದ್ವೇಷ ಮಾಡದೆ ಇನ್ನೇನೇ ಮಾಡಲಿ, ಒಬ್ಳು ನನ್ನ ಒಡ ಹುಟ್ಟಿದ ಅಣ್ಣ, ತಂದೆ, ತಾಯಿ, ನಾ ಹುಟ್ಟು ಬೆಳೆದ ಮನೆಯಿಂದ ದೂರ ಮಾಡಿದ್ಲು. ಇನ್ನೊಬ್ಳು ನಾ ಹೆತ್ತ ಮಗಳಿಂದಾನೇ ನನ್ನಿಂದ ದೂರ ಮಾಡ್ತಿದ್ದಾಳೆ. ಅವ್ರನ್ನ ದ್ವೇಷ ಮಾಡದೆ ಇನ್ನೇನ್ ಮಾಡ್ಲಿ ಶ್ವೇತಾ? ಅಕ್ಕ, ಒಂದು ಚಿಕ್ಕ ಗುಬ್ಬಿ ಕೂಡ ತನ್ನ ಗೂಡ್ಗೆ ಬೇರೆ ಗುಬ್ಬಿ ಮರಿ ಬಂದ್ರೆ ಸಹಿಸಲ್ಲ ಕಡೆ. ಅದನ್ನ ಕುಕ್ಕಿ ಕುಕ್ಕಿ ಸಾಯಿಸುತ್ತೆ ಅಥವಾ ಗೂಡಿಂದ ಹೊರಗಾಕತ್ತೆ. ಅಂತ ಗುಬ್ಬಿಗೆ ತನ್ನವ್ರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಗತ್ತೆ. ಮನುಷ್ಯರಾದ ನಮಗ್ ಭೇದ ಗೊತ್ತಾಗಲ್ವಾ? ನೀನು ಎಷ್ಟೇ ದ್ವೇಷ ಮಾಡಿದ್ರು ನನ್ನ ತಂಗಿನೇ ಕಣೆ. ನಿನ್ ಮೇಲೆ ನನಗೆ ಪ್ರೀತಿ ಇದ್ದೇ ಇರುತ್ತೆ. ಅವ್ರು ಏನೇ ಮಾಡಿದ್ರು ಹೊರಗ್ನವ್ರು, ಅವ್ರು ನನ್ನ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಈ ಕಲ್ಪನಾ ದ್ವೇಷ ಮಾತ್ರ ಅಳ್ಸಕ್ಕಾಗಲ್ಲ. ಅಕ್ಕ, ಟಯರ್ಡ್ ಆಗಿದೆಯಾ? ರೆಸ್ಟ್ ಮಾಡು. ಫೋಟೋದಲ್ಲಾದರೂ ಜೊತೆಯಾಗಿದ್ರೆ ನನ್ನ ಮುಟ್ಟಾಳ್ತನದಿಂದ ಅಲ್ಲಿಂದನೂ ದೂರ ಮಾಡಿಬಿಟ್ಟೆ ನಾನು. ಚಿನ್ನು, ನನ್ನನ್ನು ಕ್ಷಮಿಸ್ಬಿಡಮ್ಮ. ಫೋಟೋದಲ್ಲಾದರೂ ನಿನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ ನಾನು. ಮುಟ್ಟಾಳ ಕಣ ಅಮ್ಮ, ನಾನು ಮುಟ್ಟಾಳ. ಚಿನ್ನು, ಈ ಫೋಟೋ ಮಹತ್ವ ನಿನಗೇನು ಅಂತ ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ದೊಡ್ಡ ತಿರುವು ಕೊಟ್ಟಂತ ಫೋಟೋನಮ್ಮ ಇದು. ಅಷ್ಟು ಸುಲಭವಾಗಿ ಇದನ್ನು ಅರ್ಧ ಹಾಕಕ್ಕಾಗಲ್ಲ. ಇದನ್ನ ಸುಟ್ಟಾಕಿ ನಾನು ಯಾವ ಪಾಪ ಕಟ್ಕೊಳ್ಳಿ? ಇದನ್ನ ಮತ್ತೆ ಹೊಂದ್ ಮಾಡ್ತೀನಿ. ಇವರಿಬ್ಬರನ್ನ ಜೊತೆ ಆಗೋವಾಗ ಮಾಡ್ತೀನಿ. ರಾಮು, 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 ಏನಾಯ್ತು? ಯಾಕೆ ಹೇಗೆ ನಿಂತ್ಕೊಂಡಿದ್ಯಾ? ಏನಿಲ್ಲ ಕುಂದತೆ. ತಗೋ, ಈ ಸೀರೆನ ಐರನ್ ಮಾಡು.
ನಾಳೆ ಕೊಟ್ರೆ ಏನ ನಾಳೆನಾ? ನಾಳೆ ಬೆಳಗ್ಗೆ ಮನೆಯವರೆಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಿ. ಬೇರೆಯವ್ರ ಕೆಲಸ ಮಾಡೋದಕ್ಕೆ ನಿಂಗೆ ಟೈಮ್ ಸಾಲಲ್ಲ. ಇನ್ನು ನನ್ನ ಸೀರೆನ ಯಾವಾಗ ಐರನ್ ಮಾಡ್ಕೊಡ್ತೀಯಾ? ನೋಡು, ನನಗೆ ಈಗಲೇ ಈ ಸೀರೆನ ಐರನ್ ಮಾಡಿಬಿಟ್ಟು ಕೊಡು, ಆಯ್ತಾ? ಮದುವೆಗೆ ಹೋಗ್ತಿದ್ದಾರ? ಯಾರು ಮದುವೆಗೆ ಹೋಗ್ತಾ ಇದ್ದಾರೆ ಇವರು? ಏನು ಮಾಡ್ತಾ ಇದೀಯಾ? ನಾನು ಮನುಷ್ಯನೇ ಕಣೆ, ನನಗಿರೋದು ಗೇಣುಟ ಹೊಟ್ಟೆನೆ. ಆಗಿಂದ ನೋಡ್ತಾನೆ ಇದ್ದೀನಿ, ತಿನ್ನಿಸ್ತಾನೆ ಇದ್ದೀರಲ್ಲ. ಈಗಾಗಲೇ ನೀವಿಬ್ರು ತಿನ್ನೋಷ್ಟು ಅಡುಗೆನ ನಾನು ಒಬ್ಬನೇ ತಿಂದಿದ್ದೀನಿ, ಇನ್ನಾಗಲ್ಲಮ್ಮ. ಆಹಾ ಹಾ 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 ಹಾ, ಸತ್ಯದ ತಲೆ ಮೇಲೆ ಹೊಡೆದಾಗ ಮಾತಾಡ್ತೀಯ ಚಂದು. ಒಂದು 10 ವರ್ಷದ ಹುಡುಗ ಕೂಡ ನಿನ್ಗಿಂತ ಜಾಸ್ತಿ ತಿನ್ನತ್ತೆ, ಗೊತ್ತಾ ನಿಂಗೆ? ಭೋಜೇಶು ಮಾತಾ ಅಂತ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ. ಏನು ಮಾಡಲಿ ಚಂದು, ನೀನು ಊಟ ಮಾಡಲೇಬೇಕು. ಯಾವ ಟೀಚರ್ ಮಗಳೇ? ಇನ್ಯಾರು, ನಮ್ಮ ಚಿನ್ನು. ಊಟನ ತಾಯಿ ಥರ ಮಾಡಿಸ್ಬೇಕು ಅಂತ ನಮ್ಮ ಚಿನ್ನು ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ನೀವೇನು ಬಡಿಸ್ತೀರೋ ನಾನು ಅದನ್ನೇ ಬಡಿಸ್ತೀನಿ. ಅತ್ತೆ, ಇನ್ಮೇಲೆ ನೀವು ಒಬ್ಬರೇ ಊಟ ಬಡಿಸ್ಬೇಡಿ, ನಾನು ನೀವು ಇಬ್ಬರು ಸೇರ್ಕೊಂಡು ಊಟ ಬಡಿಸೋಣ. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಹೌದು, ಹಾಗೆ ಮಾಡಬೇಕು. ಈ ಅಮ್ಮನ್ನ ಏನೋ ಒಂದು ಮಾಡಿ ಮರಳು ಮಾಡಿಬಿಡ್ತಾನೆ ಇವನು. ನೀನು ಜೊತೆಗಿದ್ರೆ ಸರಿಯಾಗಿ ಊಟ ಮಾಡಿಸ್ಬೋದು. ಚಂದು, ಕ್ಯಾರೆಟ್ ಹಲ್ವಾ ಇದೆ, ಹಾಕೊಡ್ಲಾ? ಅತ್ತೆ, ನನ್ನ ಪಾಲಿಂದು ಸೇರಿಸಿ ಬಡಿಸ್ಬಿಡಿ. ಭೋಜೇಶು ಮಾತಾ. ಯಪ್ಪ ದೇವ್ರೆ, ಇವರಿಬ್ಬರಿಂದ ನೀನೇ ನನ್ನನ್ನು ಕಾಪಾಡಬೇಕು.